We would like to honor Pandit Vishwanath Nakot sir. Sir, I would request you to light the lamp. Please join. ಮಕ್ಕಳಿಗೆ ಫಸ್ಟ್ ಆ ಸಂಸ್ಕೃತಿಯನ್ನು ಬೆಳೆಸಕ್ಕೆ ನಾವು ಪೇರೆಂಟ್ಸ್ ಆದವರು ಈ ಒಂದು ಒಳ್ಳೆ ನೀವು ಕೆಲಸ ಏನು ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಸಂಗೀತದ ರುಚಿಯನ್ನು ಹಚ್ತಾ ಇದ್ದೀರಿ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಫಸ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈಗಿನ ಫಾಸ್ಟ್ ಯುಗದಲ್ಲಿ ಎಲ್ಲನೂ ಫಾಸ್ಟೇ, ಯಾವುದು ಯಾರಿಗೂ ತಾಳ್ಮೆ ಅಂತ ಅನ್ನೋದಿಲ್ಲ. ಈ ತಾಳ್ಮೆ ಮತ್ತು ನಮಗೊಂದು ಮ್ಯಾಚುರಿಟಿ ಬರಬೇಕಾದ್ರೆ ಈ ಸಂಗೀತದಂಥ ಒಂದು ಯಾತ್ರೆಯಲ್ಲಿ ತೊಡಗಬೇಕು ಅಂತ ನಾನು ಹೇಳ್ತೀನಿ. ನೀವು ನೋಡಬೇಕಾದ್ರೆ ನೀವು ಎಷ್ಟೋ ಟೆನ್ಷನ್ ಆಗಿರಲಿ, ಸ್ವಲ್ಪ ಸಂಗೀತ ಹಾಡಿಕೊಂಡು ಅಥವಾ ಏನೋ ಮಾಡ್ಕೊಂಡಿದ್ದಾಗ ಮನಸ್ಸು ಭಾಳ ಶಾಂತ ಹಾಕ್ಕೊಂಡು ಹೋಗುತ್ತೆ. ಎಲ್ಲರಿಗೂ ತೊಂದರೆಗಳು ಇದ್ದಿದ್ದೆ, ಆದರೆ ನಾನು ನಿಮ್ಮೆಲ್ಲರಿಗೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳಿಗೆ ಅಥವಾ ಸ್ವತಃ ನೀವೇ ಯಾವುದೇ ಸಂಗೀತದಲ್ಲಿ ಒಂದು ತೊಡಗಿಕೊಂಡ್ರೆ ನೀವು ಭಾಳ ಒಳ್ಳೆ ನಿಮ್ಮ ಲೈಫು ಭಾಳ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೀಯಿಂಗ್ ಎ ಆರ್ಟಿಸ್ಟ್ ನಾನು ಸುಮಾರು ಜಗತ್ತೆಲ್ಲ ತಿರುಗಿ ಬಂದಿದ್ದೀನಿ. ಎಷ್ಟೋ ಜನ ಬರೀ ಸಮಸ್ಯೆಗಳಿಂದನೇ ತಮ್ಮ ಹಲವಾರು ಸಮಸ್ಯೆಗಳ ಬಗ್ಗೆನೇ ಮಾತಾಡ್ತಾರೆ ಹೊರತು ಬೇರೆ ಯಾವುದರಲ್ಲಿಯೂ ವಿಚಾರ ಮಾಡಲ್ಲ. ಬಟ್ ಸಂಗೀತದ ಒಂದು ವಿಷಯದಲ್ಲಿ ನೀವು ಮಾತಾಡ್ತಾ ಇದ್ದರೆ ನಿಮಗೆ ಬಹಳ ಒಂದು ನೀವು ಅದನ್ನು ನಾನೇನು ಹೇಳ್ತೀನಂತ ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ. ಏನೋ ನಿಮ್ಗೆ ಭಾಳ ಕಷ್ಟ ಇದ್ದಾಗ ಅಥವಾ ಏನೋ ಮನಸ್ಸು ಭಾಳ ಚಂಚಲ ಇದ್ದಾಗ ಯಾವುದೋ ಒಂದು ಹಾಡು ಅಥವಾ ಯಾವುದೋ ಒಂದು ನುಡ್ಸಾಣಿಕೆನೋ ಇದ್ದರೆ ಅದನ್ನು ಟ್ರೈ ಮಾಡಿ. ನೀವು ವಿತಿನ್ 1/2 ಅವರ್ನಲ್ಲೇ ಮತ್ತೆ ನೀವು ನಿಮ್ಮ ಒಂದು ಮಾನಸಿಕ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತಂತಂದರೆ ಇದರಿಂದ ಆ ಒಂದು ಸಂಕಟ ಅಂತೀರೋ ಅಥವಾ ನೋವು ಅಂತೀರೋ ಅದರಿಂದ ನೀವು ಹೊರಗೆ ಬರೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಈ ಸಂಗೀತ. ಆಮೇಲೆ ಇವತ್ತು ರಾಗರ ತರಂಗ ಇದೊಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ತಾ ಇದೆ. ಯಾಕಂದರೆ ನಾನು ಈಗ ಕೇಳ್ಪಟ್ಟೆ ನಮ್ಮ ವಿವೇಕ್ ಅವರು, ಆಮೇಲೆ ವಿದುಷಿ ಬಿಂಬಾ ರಾಘವೇಂದ್ರ ಅವರು ಇಲ್ಲಿದ್ದಾರೆ. ಇವರೆಲ್ಲರೂ ಮಾರ್ಗದರ್ಶನ, ಆಮೇಲೆ ಒಳ್ಳೊಳ್ಳೆ ಟೀಚರ್ಗಳು ಇಲ್ಲಿ. ನಾನು ಎಷ್ಟೋ ಮಂದಿ ನೋಡಿದೆ, ಎಲ್ಲರೂ ನಾಮಾಂಕಿತರು. ಹೀಗೆ ಸಿಗೋದು ಬಹಳ ಕಷ್ಟ. ಅವರೇ ಲೆಜೆಂಡ್ಸ್ ಇರೋದ್ರಿಂದ ತಮ್ಮ ಮಕ್ಕಳಿಗೆ ಚೆನ್ನಾಗಿ ಅವರು ಪಾಠ ಮಾಡ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನೀವು ಭಾಳ ಒಳ್ಳೆಯ ಜಾಗದಲ್ಲಿ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಇಲ್ಲೇ ಕಲಿಸ್ತಾ ಇದ್ದೀರಿ.
ನಿಮಗೆಲ್ಲ ಒಳ್ಳೇದಾಗಲಿ. ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಮೊದಲೇ ಟೈಮ್ ಆಗಿಬಿಟ್ಟದ. ಈಗ ಯಾಕಂದ್ರೆ ನಿಮ್ಮ ಮಕ್ಕಳು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತನೋ ನೋಡುವಂಥ ನಿಮಗೊಂದು ಕುತೂಹಲ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಅಡ್ಡಿ ಮಾಡಲ್ಲ. ನನಗಿಲ್ಲಿ ಕರೆಸಿ ಈ ಒಂದು ವೇದಿಕೆಯಲ್ಲಿ ಮಾತಾಡೋಕ್ಕೆ, ಆಮೇಲೆ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಎಲ್ಲ ಬಳಗಕ್ಕೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು